ನಮಸ್ಕಾರ ಬೊಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನೋ ಬಂದಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನಮ್ಮ RCB ಕಡೆಯಿಂದ. ಡಿಫೆಂಡಿಂಗ್ ಚಾಂಪಿಯನ್ಸ್ ಗುರು ನಮ್ಮ RCB ವುಮೆನ್ಸು. ಅದರಲ್ಲಿ ಕ್ರೂಷಿಯಲ್ ಪಾತ್ರನ ವಹಿಸಿದ್ದು ಸೋಫಿ ಮುಲಿನಿಕ್ಸು. ಅವರಿಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬಂದಿದೆ ಮಗ. ಇಂಜುರಿ ಮಾತ್ರ ಅಂತಲ್ಲ, ಇಂಜುರಿ ಆದ್ರೆ ಹಾಳಾಗೋಗಲ್ಲ, ಇಂಜುರಿಯಿಂದ ರಿಕವರ್ ಆಗೋಕ್ಕಾಗದೆ ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟು ನಮ್ಮ RCBಗೆ. ಸೀರಿಯಸ್ಲಿ ಬೇಜಾರಾಗ್ತಾ ಇದೆ. ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮು ಇವರು ಫೈನಲ್ಸಲ್ಲಿ ಕೊಟ್ಟಂಥ ಪ್ರದರ್ಶನ ಏನಿದೆ, ಒಂಥರ ಗೇಮ್ ಚೇಂಜು, ಮ್ಯಾಚ್ ಚೇಂಜು, ಟೂರ್ನಮೆಂಟ್ ಚೇಂಜ್ ಮಾಡೋಂಥ ಪ್ರದರ್ಶನನ ಫೈನಲಲ್ಲಿ ಕೊಟ್ಟಿರೋ ಸೋಫಿ ಮುಲಿನಿಕ್ಸ್ ಅವರು. ಆ ಒಂದೇ ಓವರಲ್ಲಿ 3 ವಿಕೆಟ್ ಬಂದಿರೋವಂಥದ್ದು. ಸೊ ಅದನ್ನ ಯಾರು ತಾನೇ ಮರೀತಾರೆ ಹೇಳಿ. ಹಂಗೆ ಇನ್ನೂ ಕಣ್ಮುಂದೆ ಕಟ್ಟಿದಂಗಿದೆ, ಟಕ 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 ನಂಗೆ ವಿಕೆಟ್ಸ್ನ ತೆಗೆದಿದ್ದು ಸೋಫಿ ಮುಲಿನಿಕ್ಸ್ ಅವರು. ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಫೈನಲ್ ಮಾತ್ರ ಅಂತಲ್ಲ, ಲಾಸ್ಟ್ ಟೈಮು RCBಗೆ 10 ಮ್ಯಾಚ್ ಆಡಿದ್ದಾರೆ. 10 ಮ್ಯಾಚಲ್ಲಿ 12 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದುಬಿಟ್ಟು ಆಲ್ಮೋಸ್ಟ್ 7 ಪಾಯಿಂಟ್ ಸಮವಾಟ್ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ. ಎಕಾನಮಿ ಕೂಡ ಸಗದಾಗೆ ಮೇಂಟೈನ್ ಮಾಡಿದರು. ಸೊ ಸೋಫಿ ಮುಲಿನಿಕ್ಸ್ ಅವರ ಕಾಂಟ್ರಿಬ್ಯೂಷನ್ ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಎಸ್ಪೆಷಲಿ ಆ ಫೈನಲ್ಸಲ್ಲಿ ಸೋಲೋ ಅಂತ ಮ್ಯಾಚ್ನ ಒಂಥರ ಟರ್ನ್ ಆಫ್ ಇವೆಂಟ್ ಮಾಡೋದಕ್ಕೆ ಇವರು ಕೂಡ ಕಾರಣರಾಗಿದ್ದರು. ಸೊ ಇವರು ಇವಾಗ ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟು. ಕಾರಣ ಇವರಿಗೆ ನೀ ಇಂಜುರಿ ಆಗಿದೆ ಅಂತೆ. ರೀಸೆಂಟಾಗಿ ಇಂಡಿಯಾ ಮೇಲೂ ಕೂಡ ಆಡಿದರು. ಆ ಸೀರೀಸ್ ಆದ ಕೂಡಲೇ ಇವರಿಗೆ ನೀ ಇಂಜುರಿ ಆಗಿದೆಯಂತೆ. ಆ ಕಾರಣದಿಂದ ಅವರು WPL 2025ನ ಆಡೋದಕ್ಕಾಗೋದಿಲ್ವಂತೆ, ರಿಕವರ್ ಆಗೋದಕ್ಕಾಗದೇ ಇಲ್ವಂತೆ, ಸಾಧ್ಯನೇ ಇಲ್ವಂತೆ. ಆದ್ದರಿಂದ RCB ಅಫಿಷಿಯಲಿ ಅನೌನ್ಸ್ ಮಾಡಿದೆ ರೂಲ್ಡ್ ಔಟ್ ಆಗಿದ್ದಾರೆ ಅಂತ. ನೆಕ್ಸ್ಟ್ ಸೀಸನು ಪ್ರಾಬ್ಲಿ ರಿಟೈನ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಾರಮ್ಮ, ಒಂದು ಸೀಸನ್ ಟ್ರಾಫಿನೇ ಗೆಲ್ಸ್ಬಿಟ್ಟ ನೀನು, ಮಸ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಈ ಸೀಸನ್ ರೀಪ್ಲೇಸ್ಮೆಂಟ್ ಆಗಿ ಹಾಕೊಂಡಿರ್ಬೋದು. ನೆಕ್ಸ್ಟ್ ಸೀಸನ್ನು ನನ್ನ ಪ್ರಕಾರ ಸೋಫಿ ಮುಲಿನಿಕ್ಸ್ ಅವ್ರನ್ನ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಗೇಮ್ ಚೇಂಜಿಂಗು, ಟೂರ್ನಮೆಂಟ್ ಚೇಂಜಿಂಗ್ ಪ್ರದರ್ಶನ ಬಂದಿದ್ದು ಫೈನಲ್ಸಲ್ಲಿ. ಸೊ ಯಾರನ್ನ ತಗೊಂಡಿದ್ದಾರೆ ಅವರು? ಚಾರ್ಲಿ ಡೀನ್ ಅವ್ರನ್ನ ತಗೊಂಡಿದ್ದಾರೆ. ಆಸ್ಟ್ರೇಲಿಯನ್ ಪ್ಲೇಯರ್ಗೆ ಇಂಗ್ಲೆಂಡ್ ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಆಗಿದೆ. ಇವ್ರು ಬಂದ್ಬಿಟ್ಟು ಇಂಗ್ಲೀಷ್ ಪ್ಲೇಯರು. ಇವರ ಫುಲ್ ಹೆಸರು ಬಂದ್ಬಿಟ್ಟು ಚಾರ್ಲಾಟ್, ಏನಿದು ಪ್ರೊನೌನ್ಸೇಷನ್ಗೆ ಬರ್ತಿಲ್ಲ, ಚಾರ್ಲಾಟ್ ಅಲನ್ ಡೀನ್. ಏನಿದು ಚಾರ್ಲಾಟು, ಚಾಕ್ಲೇಟು, ಗೀಕ್ಲೇಟು, ಯಾವ್ದು ಗುರು ಇದು ಅಂತ ಕೇಳಿದ್ರೆ 24 ವರ್ಷದ ಇಂಗ್ಲೀಷ್ ಪ್ಲೇಯರು ಇವರು ಬಂದ್ಬಿಟ್ಟು ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರು. ಅವ್ರು ಬಂದ್ಬಿಟ್ಟು ಲೆಫ್ಟ್ ಆರ್ಮ್ ಸ್ಪಿನ್ನರು ಮುಲಿನಿಕ್ಸ್ ಬಂದ್ಬಿಟ್ಟು. ಸೊ ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ ರೈಟ್ ಆರ್ಮ್ ಸ್ಪಿನ್ನರ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ RCB. ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಬೇಕು, ಮೋರ್ ಆಫ್ ಎ ಬೌಲರು. ಇವ್ರು ಆಡಿರೋಂಥದ್ದು ODI ಮ್ಯಾಚಸ್ಸು, ಇಂಟರ್ನ್ಯಾಷನಲ್ ಮ್ಯಾಚಸ್ 39 ODI ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಇವರು ತೆಗೆದಿರುವಂಥ ವಿಕೆಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು 70 ವಿಕೆಟ್ಸ್ನ ತೆಗೆದಿದ್ದಾರೆ. 5-4 ಕೂಡ ಎತ್ತಿದ್ದಾರೆ. ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಗುರು. ಸ್ಟ್ಯಾಟ್ಸ್ ನೋಡ್ತಂದ್ರೆ ಮಸ್ತಾಗಿನೇ ಇದೆ. ODIಸಲ್ಲಿ ಇವ್ರದ್ದು ಆವ್ರೇಜ್ 20 ಇದೆ, ಎಕಾನಮಿ 4.43 ಇದೆ. ODIಸಲ್ಲಿ T20s ಅಂತ ಬಂದಾಗ ಇವರು 36 ಮ್ಯಾಚ್ ಆಡಿದರೆ 35 ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿಬಿಟ್ಟು ಇವರು 46 ವಿಕೆಟ್ನ ತೆಗೆದಿದ್ದಾರೆ. 35 ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿ 46 ವಿಕೆಟ್ ಅಂದರೆ ಚೆನ್ನಾಗಿ ಮಾಡಿದ್ದಾರೆ ಅಂತ. 4 ವಿಕೆಟ್ನೂ ಕೂಡ ತೆಗೆದಿದ್ದಾರೆ ಒಂದೊಂದು ಟೈಮು. ಆಮೇಲೆ ಆವ್ರೇಜ್ ಇವ್ರದ್ದು 18.19 ಇದೆ. ಎಕಾನಮಿ ಬಂದ್ಬಿಟ್ಟು 6.91 ಇದೆ. ಎಕಾನಮಿ ಒಂದು ರೇಂಜಿಗೆ ಚೆನ್ನಾಗಿದೆ ಅಂತ ಹೇಳಬೇಕು. ಸೋಫಿ ಮುಲಿನಿಕ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ WPL ಲಾಸ್ಟ್ ಸೀಸನಲ್ಲಿ ಇವರು 7 ಪಾಯಿಂಟ್ ಸಮವಾಟ್ ಮೇಂಟೈನ್ ಮಾಡಿದರು. ಇವ್ರದ್ದು ಆಲ್ ಓವರ್ ನೋಡ್ತು ಅಂದರೆ 6.91 ಇದೆ, ಕ್ಲೋಸ್ ಟು 7 ಇದೆ. ಸೊ ಓಕೆ, ಮ್ಯಾನೇಜ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಚೆನ್ನಾಗೇ ಮಾಡಿದ್ರು. IPL ಏನಕ್ಕೆ ಬರ್ತಿದೆ, WPL ಆಪ್ಷನ್ಗೆ ರಿಜಿಸ್ಟರ್ ಆಗಿದ್ರಾ ಅಥವಾ ರಿಜಿಸ್ಟರ್ ಆಗಿರಲಿಲ್ವಾ ಅಥವಾ ಅನ್ಸೋಲ್ಡ್ ಆಗಿದ್ರೆ ಇವರು, ಗೊತ್ತಿಲ್ಲ ನನಗೆ ಏನಾಗಿತ್ತು ಅಂತ ಸೀನು. ಸೊ ಬ್ಯಾಟಿಂಗಿಂದ ಇವರಿಂದ ಅಷ್ಟೊಂದು ಹೆವಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ರೇಂಜಿಗೆ ಡೀಸೆಂಟಾಗಿ ಬ್ಯಾಟಿಂಗ್ ಆಡ್ತಾರೆ ಅಷ್ಟೇ. ಬಟ್ ಮೋರ್ ಆಫ್ ಎ ಬೌಲರ್ ಅಂತ ಹೇಳಬೇಕು. ಏನಾದರೂ ಮಾಡಲಿ, ಬಟ್ ಸೋಫಿ ಮುಲಿನಿಕ್ಸ್ ಅವ್ರನ್ನಂತೂ ಯಾರೂ ಮರೆಯೋದಿಲ್ಲ ನಮ್ಮ RCB ಫ್ಯಾನ್ಸ್ಗಳು. ಇವ್ರದ್ದೇನೇ ಸ್ಟ್ಯಾಟ್ಸ್ ಇರ್ಬೋದು, ಇವಾಗ ಚಾರ್ಲಿ ಡೀನ್ ಅವ್ರು ಏನೋ ತೊಗೊಂಡಿದ್ದಾರಲ್ಲ, ಏನೇ ಸ್ಟ್ಯಾಟ್ಸ್ ಇರ್ಬೋದು, ಬಟ್ ಸೋಫಿ ಮುಲಿನಿಕ್ಸ್ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ನಮ್ಮ RCBಗೆ ಟ್ರೋಫಿನೇ ಬಂದ್ಬಿಡ್ತು ನಮಗೆ. ಗೇಮ್ ಚೇಂಜ್ ಮಾಡಾಕ್ಬಿಟ್ರು ಹಂಗೇನೆ. ಇವಾಗ ಅನ್ಫಾರ್ಚುನೇಟ್ಲಿ ಇಂಜೂರ್ಡ್ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ. ಸೊ ಇವ್ರು ಬಂದಿದ್ದಾರೆ ಇವಾಗ. ನೋಡೋಣ, ಇನ್ ಕೇಸ್ ಇವ್ರು ಏನಾದರೂ ಆಡಿಸಿದ್ರು 11ಅಲ್ಲಿ ಅಂತ ಅಂದಾಗ ಪಕ್ಕ ಆಡಿಸ್ಲೇಬೇಕು ಅನ್ನೋ ಥರ ಕಾಣಿಸ್ತಿದೆ ಸಿನ್ ನೋಡ್ತು ಅಂತಂದರೆ. ಯಾಕಂದರೆ ಸೋಫಿ ಮುಲಿನಿಕ್ಸ್ 11ಅಲ್ಲಿ ಆಡುವಂಥ ಪ್ಲೇಯರು. ಅವ್ರಿಗೆ ಇಂಜುರಿ ಆಗಿದೆ ಅಂತಂದರೆ 11ಅಲ್ಲಿ ಆಡುವಂಥ ಪ್ಲೇಯರ್ನ ನನ್ನ ಪ್ರಕಾರ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ ಇವರು. ಸೊ ಇವರು ಸ್ಟ್ಯಾಟ್ಸ್ ಎಲ್ಲ ನೋಡ್ತು ಅಂದರೆ ಚೆನ್ನಾಗೇ ಇದೆ, ಸಖತ್ತಾಗೇ ಇದೆ. ನೋಡೋಣ, ಇವ್ರನ್ನ 11ಅಲ್ಲಿ ಆಡಿಸುವಂಥ ಸಾಧ್ಯತೆ ಕಾಣಿಸ್ತಿದೆ. ಬಟ್ ವೇರಿಯೇಷನ್ ಇರೋದು ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೂ ರೈಟ್ ಆರ್ಮ್ ಸ್ಪಿನ್ನರ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರುತ್ತೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡ್ತಾರೆ ರೈಟ್ ಹ್ಯಾಂಡಲ್ಸು. ಸೊ ಇಲ್ಲಿ ರೈಟ್ ಆರ್ಮ್ ಸ್ಪಿನ್ನರ್ಸು ಸುಮಾರು ಜನ ಇರ್ತಾರೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ಸು ಸಿಗೋದು ರೇರು. ನಮ್ಮಲ್ಲಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇದ್ದರು, ಅದೇ ಸೋಫಿ ಮುಲಿನಿಕ್ಸು. ಏನೂ ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಈ ಥರ ಆಗ್ತವೆ. ನಿಮಗೆ ಏನು ಅನ್ನಿಸ್ತಿದೆ ಮಗ? ಏನು ಅನಿಸುತ್ತೆ ಗುರು? ಬೇಜಾರಾಗ್ತಿದೆ. ಇನ್ನೇನು ಖುಷಿ ಆಗುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಾ.